ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಹಿಂದೂ ಭೀಷ್ಮ ನ್ಯೂಸ್ ಕನ್ನಡ ಚಾನಲಿನ ವಿಶೇಷ ವರದಿಗೆ ಸ್ವಾಗತ. ಇಂದು ನಮ್ಮ ಭಾರತ ದೇಶದ ರಾಜಕೀಯದಲ್ಲಿ ಒಂದು ಸಂಚಲನವೇ ಸೃಷ್ಟಿಯಾಗಿದೆ. ಈ ಒಂದು ರಾಜಕೀಯದ ಒಂದು ಹಗ್ಗ ಜಗ್ಗಾಟದಲ್ಲಿ ಸಾಮಾನ್ಯ ಜನರ ಧ್ವನಿ ಯಾರಿಗೆ ಕೇಳಿಸುತ್ತದೆ ಎಂಬ ಪ್ರಶ್ನೆ. ಯಾರಿಗೆ ಕೇಳಿಸ್ತದೆ? ಸಾಮಾನ್ಯ ಜನರ ನೋವನ್ನು ಕೇಳುವವರಾರು? ಸಾಮಾನ್ಯ ಜನರ ಸಂಕಷ್ಟಗಳನ್ನು ಆಲಿಸುವವರಾರು ಎಂಬ ಒಂದು ವಿಶೇಷತೆ. ಈ ಒಂದು ವಿಶೇಷತೆಯಲ್ಲಿ ಮತದಾರರ ಪಟ್ಟಿ, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ವಿದೇಶಿಗಳಿಂದ ಬಂದು ನಮ್ಮ ದೇಶದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಒಂದು ಬೇರೆ ಕಡೆಯಿಂದ ಬಂದು ಇಲ್ಲಿ ಕೌಟುಂಬಿಕವಾಗಿ ಒಂದು ಹೆಣ್ಣನ್ನು ತಂದು ಇಲ್ಲಿ ಮದುವೆಯಾಗಿ ಬಂದಂಥವರು ಅಥವಾ ಮದುವೆಯಾಗಿ ಹೋದಂಥವರು, ಈ ಒಂದು ಸಣ್ಣ ಸಣ್ಣ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿ ಎಷ್ಟೋ ಲಕ್ಷ ಜನ ಮತದಾರರ ಪಟ್ಟಿಯಿಂದ ವಜಾ ಆಗಿದ್ದಾರೆ. ಇಂಥವರೆಲ್ಲ ಈ ಒಂದು ಪರಿಷ್ಕರಣೆಯ ಸಮಯದಲ್ಲಿ ಇಲ್ಲಿ ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ನಡೀತಾ ಇದೆ. ಈ ಹಕ್ಕುಗಳನ್ನು ರಕ್ಷಿಸುವವರಾರು? ಮತದಾರರ ಹಕ್ಕನ್ನು ರಕ್ಷಿಸುವವರಾರು? ಅದು ಹೇಗೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ ಅಂತಂದ್ರೆ ಅದು ಮತದಾನದ ಶಕ್ತಿ. ಮತದಾನದ ಶಕ್ತಿಯೇ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿ. ಇಂದಿನ ರಾಜಕೀಯ ದಾಳ ಉರುಳುತ್ತಿರುವುದನ್ನು ನಾವು ನೋಡೋದಾದರೆ, ಜನರ ಹಿತಕ್ಕಾಗಿ ಈ ಪ್ರಜಾಪ್ರತಿನಿಧಿಯಾಗಿದ್ದಾರೋ ಅಥವಾ ರಾಜಕೀಯ ಜನರ ಹಿತಕ್ಕಾಗಿ ಅಥವಾ ಕೇವಲ ಅಧಿಕಾರಕ್ಕಾಗಿ ರಾಜಕೀಯವನ್ನು ನಡೆಸ್ತಾ ಇದ್ದಾರ, ಈ ರಾಜ್ಯವನ್ನು ಆಳ್ತಾ ಇದ್ದಾರ, ಅಧಿಕಾರಕ್ಕೋಸ್ಕರ ಆಳ್ತಾ ಇದ್ದಾರ ಅನ್ನೋ ಒಂದು ಪ್ರಶ್ನೆ ಈಗ ಸಾಮಾನ್ಯ ಜನರಲ್ಲಿ ಮೂಡ್ತಾ ಇದೆ. ಏನಾಗ್ತಾ ಇದೆ? ಇವರು ಅಧಿಕಾರಕ್ಕೋಸ್ಕರನೇ ರಾಜಕೀಯ ನಾಯಕರುಗಳು ಈ ಥರ ಮಾಡ್ತಾ ಇದ್ದಾರ? ದೇಶವನ್ನು ರಕ್ಷಿಸಲು ಅಥವಾ ರಾಜ್ಯವನ್ನು ರಕ್ಷಿಸಲು ಇವರು ಮಾಡ್ತಾ ಇಲ್ಲ, ಕೇವಲ ಅಧಿಕಾರಕ್ಕಾಗಿ ಮಾತ್ರ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಮೂಡಿದೆ. ಈ ಒಂದು ದೇಶದ ಪ್ರಶ್ನೆ, ದೇಶದಲ್ಲಿ ಹಿಂದಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಸರ್ಕಾರಗಳು ಚುನಾವಣೆಯ ಸಮಯದಲ್ಲಿ ಅನೇಕ ಘೋಷಣೆಗಳನ್ನು, ಅನೇಕ ಭರವಸೆಗಳನ್ನು, ಅನೇಕ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ತಾವು ಗದ್ದುಗೆಯನ್ನು ಏರುವುದಕ್ಕಿಂತ ಮುಂಚೆ ಕೊಟ್ಟಂಥ ಭರವಸೆಗಳು ಗದ್ದುಗೆ ಏರಿದ ಮೇಲೆ ಎಷ್ಟೋ ಭರವಸೆಗಳು ಈಡೇರದೆ ಹೋಗ್ತದವೆ. ಸರ್ಕಾರಗಳು ಕೇವಲ ಪ್ರಣಾಳಿಕೆಯಲ್ಲೇ ಇರ್ತವೆ, ಕೇವಲ ಆಶ್ವಾಸನೆಗಳಲ್ಲೇ ಇರ್ತವೆ, ಕೇವಲ ಪೇಪರ್ಗಳ ಮೇಲೆ ಮಾತ್ರ ಇರ್ತದವೆ. ಅನೇಕ ಯೋಜನೆಗಳು ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಬಡ್ಜೆಟನ್ನು ಮಂಡನೆ ಆಯಿತು, ಸಾವಿರಾರು ಕೋಟಿ ಬಡ್ಜೆಟ್ ಮಂಡನೆ ಆಯಿತು. ಆದರೆ ಯಾರಿಗೆ ಸೇರ್ತು? ಅದು ಜನಸಾಮಾನ್ಯರ ಕೈ ಸೇರ್ತಾ ಇದೆಯಾ? ಇವತ್ತಿನ ಭಾರತ ದೇಶದಲ್ಲಿ ಪ್ರತಿಯೊಂದು ಪದಾರ್ಥವು ಬೆಲೆಯು ಗಗನಕ್ಕೇರ್ತಾ ಇದೆ. ಆ ಸಾಮಾನ್ಯ ಜನರ ನೋವು ಯಾರು ಕೇಳಬೇಕು? ಪ್ರತಿಯೊಂದು ಪದಾರ್ಥವನ್ನು ಕೊಳ್ಳಕ್ಕಾಗ್ತಾ ಇಲ್ಲ. ಆ ಬಿಸಿ ಜನಸಾಮಾನ್ಯರನ್ನ ತಟ್ತಾ ಇದೆ. ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಕೇವಲ ಅಧಿಕಾರದ ಗದ್ದುಗೆಗಾಗಿ, ಅಧಿಕಾರದ ದಾಳಕ್ಕಾಗಿ ಒಂದು ಓಡಾಡ್ತಾ ಇದ್ದಾರಾ, ಅಥವಾ ಜನಸಾಮಾನ್ಯರ ನೋವನ್ನು ಕೇಳ್ತಾ ಇದ್ದಾರಾ, ಆಲಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ. ಏನು ಮಾಡಬೇಕು ನಾವು? ಒಬ್ಬ ಜನಸಾಮಾನ್ಯ, ಒಬ್ಬ ಪ್ರಜೆ ದೇಶದಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಅಧಿಕಾರಿಗಳ ಮುಂದೆ ಅಥವಾ ರಾಜಕೀಯ ನಾಯಕರುಗಳ ಮುಂದೆ ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ. ಸಾಮಾನ್ಯ ಒಬ್ಬ ಪ್ರಜೆ ಪ್ರಶ್ನೆಯನ್ನು ಮಾಡಿದರೆ ಅವನು ಒಂದು ಕಾನೂನಿನ ಸಂಕಷ್ಟಗಳಿಗೆ ಸಿಕ್ಕಬೇಕಾಗುತ್ತೆ. ಯಾವುದಾದ್ರೂ ಒಂದು ನೋವಿಗೆ, ಸಂಕಷ್ಟಕ್ಕೆ ಪ್ರಶ್ನೆಯನ್ನು ಮಾಡಿದಂಥವನ ಮೇಲೆ ದೂರುಗಳು ದಾಖಲಾಗ್ತವೆ. ಅನೇಕ ನಾವು ನೋಡ್ತಾ ಇದ್ದೀವಿ, ಸರ್ಕಾರದ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಕೂಗನ್ನು ಕೂಡ ಹೇಳುವಂತಿಲ್ಲ. ಅವ್ರ ಮೇಲೆ ಕೇಸು ದಾಖಲಾಗೇ ಬಿಡುತ್ತೆ. ಹಾಗಿದ್ದ ಮೇಲೆ ಜನಸಾಮಾನ್ಯರ ನೋವನ್ನು ಕೇಳುವರಾರು? ಯಾರನ್ನ ಪ್ರಶ್ನೆ ಮಾಡಬೇಕು? ಹಾಗಾದರೆ ಒಬ್ಬ
ಸಾಮಾನ್ಯ ಪ್ರಜೆ ಪ್ರಶ್ನೆ ಮಾಡುವ ಹಕ್ಕನ್ನೇ ಕಳ್ಕೊಂಬಿಟ್ನ ಈ ಭಾರತ ದೇಶದಲ್ಲಿ ಎಂಬ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಮೂಡಿ ಬರ್ತಾ ಇದೆ. ನೋಡಿ, ನಾವು ಸಾಕಷ್ಟು ಇದುಗಳನ್ನು ನಾವು ನೋಡ್ತೇವೆ. ಕೋಟ್ಯಾಂತರ ರೂಪಾಯಿಗಳನ್ನು ಅನೇಕ ಯೋಜನೆಗಳಿಗೆ ಘೋಷಣೆಗಳಾಗ್ತಾ ಇದ್ದಾವೆ, ಅನೇಕ ಯೋಜನೆಗಳು ರೂಪುಗೊಳ್ತಾ ಇದ್ದಾವೆ. ಅದು ಕೇವಲ ಯೋಜನೆಗಳಷ್ಟೇ ಆಗಿದಾವ, ಜನಸಾಮಾನ್ಯರ ಕೈ ಸೇರ್ತಾ ಇದೆ. ಅನೇಕ ರೈತರಿಗೆ ಆ ಯೋಜನೆ ಸಿಗ್ತಾ ಇದೆ, ಈ ಯೋಜನೆ ಸಿಗ್ತಾ ಇದೆ. ಇದು ಯಾರಿಗೆ ಸಿಗ್ತಾ ಇದೆ? ಕೇವಲ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ದೊರಕ್ತಾ ಇದೆ. ಯಾವುದು ಪ್ರಭಾವಿಗಳಿದ್ದಾರೆ, ಯಾರು ಅಧಿಕಾರದಲ್ಲಿದ್ದಾರೆ, ಯಾರು ಉಳ್ಳವರಿದ್ದಾರೆ, ಅಂಥವರ ಕೈ ಸೇರ್ತಾ ಇದೆ ಎಲ್ಲ ಸವಲತ್ತುಗಳು. ಇದು ಜನಸಾಮಾನ್ಯರನ್ನ ಸೇರ್ತಾ ಇಲ್ಲ. ಯಾಕೆ ಜನಪ್ರತಿನಿಧಿಗಳು ಕೇವಲ ಗದ್ದುಗೆಗಾಗಿ, ಕೇವಲ ಅಧಿಕಾರಕ್ಕಾಗಿ ಮಾತ್ರ ಯಾಕೆ ಸರ್ಕಾರಗಳು ಈ ರೀತಿ ನಡ್ಕಂತವೆ ಅನ್ನೋ ಪ್ರಶ್ನೆ ಈಗ ಎಲ್ಲರಲ್ಲಿ ಕಾಡ್ತಾ ಇದೆ. ಇದರ ಬಗ್ಗೆ ಧ್ವನಿ ಎತ್ತಿದ್ರೆ ಭವಿಷ್ಯದಲ್ಲಿ ಸಾಮಾನ್ಯ ನಾಗರಿಕ ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತೆ ಅಂತೇಳಿ ನಾವು ಕೂಡ ಭಾವಿಸ್ತಾ ಇದ್ದೇವೆ. ಕೇವಲ ಇದು ಒಂದು ಪಕ್ಷದ ಅಥವಾ ಒಂದು ರಾಜಕೀಯ ವಿಷಯವಲ್ಲ, ಪ್ರತಿಯೊಂದು ಪಕ್ಷದ ವಿಷಯವಾಗಿರುತ್ತದೆ. ಪ್ರತಿಯೊಂದು ರಾಜಕೀಯ ನಾಯಕರುಗಳ ಇದು ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ಪ್ರಜೆಗಳು ಯೋಚಿಸಬೇಕು. ನಾವು ಒಬ್ಬ ಪ್ರಜಾಪ್ರತಿನಿಧಿಯನ್ನು ಆರಿಸಬೇಕಾದರೆ ಯಾಂತಹ ಪ್ರಜೆಯನ್ನು ನಾವು ಆರಿಸ್ಕೊಳ್ಬೇಕು ಎಂಬುದನ್ನು ನಾವು ಕಲ್ಪನೆ ಕೊಡಬೇಕು. ಕೇವಲ ಊಹಾಪೋಹಗಳಿಗೆ ಯಾವುದೋ ಆಗಿದೆ, ಏನೋ ಆಗಿದೆ ಅನ್ನೋದನ್ನು ಮಾಡೋದನ್ನು ಬಿಟ್ಟು ವಾಸ್ತವವಾಗಿ ಇವತ್ತಿನ ಪರಿಸ್ಥಿತಿ ಏನಾಗಿತ್ತು, ಹಿಂದಿನ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ನಾವು ತಾಳೆ ಮಾಡಿದಾಗ ವಾಸ್ತವಾಂಶವನ್ನು ನಾವು ನೋಡ್ಬೋದು. ಭಾರತ ದೇಶದ ಪ್ರಜೆಗಳು ಕೇವಲ ಊಹಾಪೋಹಗಳಿಗೆ ಅಥವಾ ಏನೋ ಮೌಢ್ಯತೆಗೆ ಒಳಗಾಗಿ ಯಾವುದನ್ನು ಮರಿಬಾರದು. ಕೇವಲ ಯಾವುದೋ ಒಂದನ್ನು ದೇವರ ಧ್ಯಾನ ಮಾಡಿದ ತಕ್ಷಣ ರೋಗ ಹೋಗೋದಿಲ್ಲ, ಅಥವಾ ದೇವರಿಗೆ ಉಲ್ಡ್ ಬಿದ್ದ ತಕ್ಷಣ ಅಥವಾ ಕೈ ಮುಗಿದ ತಕ್ಷಣ ನಮಗೆ ರೋಗ ಬದಲಾಗಲ್ಲ, ಅಥವಾ ಗಂಟೆಯನ್ನು ಬಾರಿಸೋದ್ರಿಂದ ಅಥವಾ ದೀಪವನ್ನು ಹಚ್ಚೋದ್ರಿಂದ ಅಥವಾ ಉರುಳು ಸೇವೆ ಮಾಡೋದ್ರಿಂದ ಈ ರೋಗಗಳು ಬಗೆಹರಿಯೋದಿಲ್ಲ. ನಾವು ಮುಖಕ್ಕೆ ಯಾವುದೋ ಒಂದು ಬೂದಿಯನ್ನು ಬಳಕೊಂಡು ಅಥವಾ ಏನೋ ಒಂದು ಮೌಢ್ಯತೆಯನ್ನು ಮಾಡಿದ್ರಿಂದ ನಾವು ವಿದ್ಯಾವಂತರಾಗಲ್ಲ, ಪರಿಷ್ಕರಣೆ ಇದಾಗಿರಲ್ಲ, ನಾವು ಜ್ಞಾನಿಗಳಾಗಲ್ಲ. ಕೇವಲ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರತಿನಿಧಿಯಾಗಿ ಆರಿಸಿದಂಥ ವ್ಯಕ್ತಿ ಅಂಥವ್ರನ್ನ ಆರಿಸ್ತಿದ್ದೀವಿ. ಅವರು ಕೊಡುವಂಥ ಕೊಡುಗೆಗಳೇನು, ನಮಗಾಗಿ ಅವರಿಂದ ಬಂದಂಥ ಸೇವೆಗಳೇನು ಎಂಬುದನ್ನು ಆಲೋಚನೆ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆನೂ ತನ್ನ ಶಕ್ತಿಯನ್ನು, ಮತದಾನದ ಒಂದು ಶಕ್ತಿಯನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬಾರ್ದು. ಅದು ಬಹಳ ಮುಖ್ಯವಾದ ಇದು. ಹಾಗೆ ಈ ಒಂದು SIR ಏನು ಮತ ಪರಿಷ್ಕರಣಾ ಒಂದು ಇದನ್ನು ಬಿಟ್ಟಿದ್ದಾರೆ, ದಯವಿಟ್ಟು ಎಲ್ಲರೂ ತಮ್ಮ ದಾಖಲಾತಿಗಳನ್ನು ಸರಿಯಾಗಿ ಒದಗಿಸಿ ತಮ್ಮ ಮತದಾನವನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ನಾಡಿನ ಸಮಸ್ತ ಜನತೆಗೂ ತಿಳಿಸ್ತಾ ಇದ್ದೀವಿ. ನಮಸ್ತೆ. ಸತ್ಯದ ಹರಿವು, ನಿರಂತರ ಜಾಗೃತಿ, ಭೀಷ್ಮ ಪರಂಪರೆ ವಿಶ್ವಾಸದ ಪ್ರತೀತಿ, ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ಬೆಂಬಲಕ್ಕೆ ಭೀಷ್ಮ ನ್ಯೂಸ್ ಕನ್ನಡ ಸದಾ ನಿಮ್ಮೊಂದಿಗೆ.